ಸೊ ಅವ್ರಿಗೂ ಅಂದರೆ ಯಾರಿಗೆ ಏನೇ ಒಂದು ಪಾತ್ರ ಹೇಳಿದಾಗ ಅವ್ರಿಗೊಂದು ಎಕ್ಸೈಟ್ಮೆಂಟ್ ಇರಬೇಕು ಯಾವತ್ತು. ಕರೆಕ್ಟ್. ಅವಾಗ ಇವ್ರಿಗೆ ಇದು ಕನೆಕ್ಟ್ ಆಯಿತು ಅಂತ, ಅವ್ರಿಗೆ ಅದು ಇಷ್ಟ ಆಯಿತು, ಕನೆಕ್ಟ್ ಆಗಲಿಲ್ಲ ಅಂದರೆ ಅವ್ರ ಹತ್ರ ಅದನ್ನ ಮಾಡೋಕ್ಕಾಗಲ್ಲ ಅಥವಾ ಅವರ ಜಸ್ಟಿಸ್ ಮಾಡಲ್ಲ. ಆ ಎಕ್ಸೈಟ್ಮೆಂಟ್ ಅವ್ರ ಹತ್ರ ಕಾಣಿಸ್ತು. ಸೊ ಅವರು ಇದಕ್ಕೆ ಜಸ್ಟಿಸ್ ಕೊಡ್ತಾರೆ ಅನ್ನೋದು. ಆ್ಯಂಡ್ ಲೇಟರ್ ನಮ್ಗೆ ಅವರು ಸುಮಾರು ತಯಾರಿಗಳು ಮಾಡ್ಕೋಬೇಕಾಗಿತ್ತು. ಅಂದರೆ ಭಾಷೆ ವಿಷಯದಲ್ಲಿ ಆಗ್ಬೋದು, ಮಾತಾಡೋ ರೀತಿ ಆಗ್ಬೋದು, ಬಿಹೇವಿಯರ್ ಆಗ್ಬೋದು, ಇವೆಲ್ಲವೂ ಎನಿ ಚಾನ್ಸ್ ಶೂಟ್ ಮಾಡ್ಬೇಕಾದ್ರೆ ನಮಗೆ ಯಾವುದೋ ಡೈಲಾಗ್ ಒಂಚೂರು ಇವರು ಬೇರೆ ಥರ ಹೋದ್ರು, ಸ್ವಲ್ಪ ಪುಟ್ಟಿ ಕಾಣಿಸೋದು ನಾವು ಹೇಳ್ತಿದ್ದೆ, ಇದು ಸ್ವಲ್ಪ ಪುಟ್ಟಿ ಕಮ್ಮಿ ಮಾಡಿ ಅಂತ. ಮತ್ತೆ ಫೋಕಸ್ ಮಾಡಿ ಆ ಥರ ಸೋಲ್ ಟೀಮ್ ವರ್ಕ್. ಅಂದರೆ ಕೋ ರೈಟರ್ಸ್ಗಳೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ರು ಅವ್ರಿಗೆ, ಬಿಕಾಸ್ ನಾನು ಆ್ಯಕ್ಟ್ ಮಾಡ್ತಿದ್ರಿಂದ. ಆ್ಯಂಡ್ ಮಾನಿಟರ್ ಮಾಡ್ತಾನೆ ಇರ್ತಾ ಇದ್ರು. ಇನ್ ಕೇಸ್ ಇಬ್ರು ಒಂದೇ ಫ್ರೇಮಲ್ಲಿ ಇದೀವಿ ಅಂತಂದ್ರೆ ಅವಾಗ ಇನ್ಯಾರು ನೋಡ್ತಾ ಇರ್ತಾರೆ. ಶಾರ್ಟ್ ಆದ ತಕ್ಷಣ ಡೈರೆಕ್ಟರ್ ಶೋಗನ್ ಅಂತ ಬರ್ತೀನಿ, ಒಂದು ಶೋಗನ್ ಥರ ಅದು ಮಾತ್ರ ತೊಗೊಂಬಂದು ಕೊಡ್ತಾರೆ, ಅದನ್ನು ನೋಡ್ಕೊಂಡು ಆಮೇಲೆ ಈ ಥರದ್ದು ಪ್ರಾಸೆಸ್ ಅದು. ಸೊ ಅದು ಅಲ್ಲಿ ಏನು ಅಂದ್ಕೊಂಡಿದ್ವಿ ನಾವು ಅದಕ್ಕಿಂತ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರು ಸಿನಿಮಾಗೆ. ಆಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಕ್ಯಾರೆಕ್ಟರ್ ಆಗಿ ಕಾಣಿಸ್ತಾರೆ. ಅಂದರೆ ವೆರಿ ರೇರ್ ಇವತ್ತಿನ ಕಾಲಕ್ಕೆ ಒಂದು ಈ ಥರದ ರಾಣಿ, ಯುವರಾಣಿ ಅಥವಾ ರಾಜರ ಕಾಲದ ಕಥೆಗಳು, ಅದರಲ್ಲಿ ಸುಮಾರು ಜನ ಫಿಟ್ ಆಗೋದು ತುಂಬ ಕಷ್ಟ. ಅದು ತುಂಬ ಚೆನ್ನಾಗಿ ಫಿಟ್ ಆಗಿದ್ದಾರೆ ಅವರು.